ಬ್ರೇಕಪ್ ಮಾಡಿಬಿಟ್ಟು ತಿರ್ಗಾ ಬರ್ತಾರೆ. ಸೂಪರ್ ಆಯ್ತು ಸರ್ ಮೂವಿ ಮಾತ್ರ. ಪ್ರತಿಯೊಂದು ಏಮಾರ್ಸಿ ಪ್ರೀತಿ ಮಾಡಿ ಏಮಾರ್ಸಲ್ಲ ಅವ್ರಿಗೆಲ್ಲ ಒಳ್ಳೆ ಪಾಠ ಈ ಮೂವಿ ಸರ್. ಸೂಪರ್ ಆಯ್ತು ಸರ್. ಸರ್ ರೀಸೆಂಟ್ ಟೈಮಲ್ಲಿ ಒನ್ ಆಫ್ ದ ಬೆಸ್ಟ್ ಲವ್ ಸ್ಟೋರೀಸ್. ರೀಸೆಂಟಲ್ಲಿ ಯಾವುದೋ ಒಳ್ಳೆ ಲವ್ ಸ್ಟೋರಿ ಫಿಲಮ್ ಬಂದಿರಲಿಲ್ಲ. ಝೈದ್ ಆ್ಯಕ್ಟಿಂಗ್ ಇಸ್ ಸೂಪರ್. ಅಪ್ಕಮಿಂಗ್ ರಣಬೀರ್ ಕಪೂರ್ ಆಫ್ ಸ್ಯಾಂಡಲ್ವುಡ್ ಆ್ಯಂಡ್ ರಚಿತಾ ರಾಮ್ ಆಗಲಿ, ದ ಒನ್ ಮೋರ್ ಮಲೈಕಾ ವಾಸಪಾಲ್ ಅವ್ರ ಆ್ಯಕ್ಟಿಂಗು ಚೆನ್ನಾಗಿದೆ. ಆಮೇಲೆ ಫಿಲಮಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಆಲ್ ದ ಬೆಸ್ಟ್ ಟೀಮ್ ಕಲ್ಟ್. ನೋಡಿ ತುಂಬ ಚೆನ್ನಾಗಿದೆ. ಅಂದರೆ ಸರ್ ಪ್ರೀತಿ ಹಳೆ ಲವ್ ಹೋಗಿದ ಮಾತ್ರಕ್ಕೆ ಕೊರಗಬಾರ್ದು. ಸೊ ಅದೇ ಲವ್ನು ತುಂಬ ಇನ್ನೊಂದು ಹುಡುಗಿ ಬಂದಾಗ ಅವಳ ತಿರ್ಗಾ ಹಳೆ ಪ್ರೀತಿ ಬಂತು ಅಂತ ಹೊಸ ಪ್ರೀತಿನ ಯಾವತ್ತೂ ಮರಿಬಾರ್ದು ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ ಪಿಕ್ಚರ್. ಲವ್ ಸ್ಟೋರಿ ತುಂಬ ಇಷ್ಟ ಇದೆ. ಫೈಟ್ ಚೆನ್ನಾಗಿದೆ, ಬ್ಯೂಟಿಫುಲ್ ಚೆನ್ನಾಗಿದೆ ಪಿಕ್ಚರ್. ಚೆನ್ನಾಗಿದೆ, ಸೂಪರ್ ಆಗಿದೆ, ಸೂಪರಾಗಿ ಮಾಡಿದ್ದಾರೆ. ಚೆನ್ನಾಗಿ ಕನ್ನಡ ಮಾತಾಡಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ. ಲವ್ ಸ್ಟೋರಿ ಸಕ್ಕತ್ತಾಗಿದೆ ಸರ್, ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿದೆ. ಇಲ್ಲ ಪಿಕ್ಚರ್ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ಏಕದಮ್ ಪಕ್ಕ ಚೆನ್ನಾಗಿದೆ. ಪಿಕ್ಚರ್ ಓಡ್ತಿದೆ ಚೆನ್ನಾಗಿ, ಅಂದರೆ ಸ್ಟೋರಿ ಇದೆ. ಇವತ್ತಿನ ಇದಕ್ಕೆ ಸ್ಟೋರಿ ಚೆನ್ನಾಗಿದೆ. ಓಕೆ, ಥ್ಯಾಂಕ್ಸ್. ಸೂಪರ್ ಆಗಿದೆ ಮೂವಿ ಸರ್. ಸ್ಟೋರಿ ಪ್ಲಸ್ ಫೈಟಿಂಗು, ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಜಾಹಿದ್ ಖಾನ್ ಸೂಪರ್ ಆ್ಯಕ್ಟರ್ ಆಗ್ತಾನೆ. ಸಾಂಗ್ ಸೂಪರ್ ಆಗಿದೆ ಸರ್. ಓಕೆ, ಸೂಪರ್ ಆಗಿದೆ. ಲಾಸ್ಟ್ ಸಾಂಗ್ ಸರ್ ಸೂಪರ್ ಆಗಿದೆ ಸರ್. ಮೂವಿ ಮಾತ್ರ ಸೂಪರ್ ಆಗಿದೆ. ಫ್ಯಾಮಿಲಿ ಸ್ಟೋರಿ ಇದೆ, ಔಟ್ ಟಚಿಂಗ್ ಮೂವಿ ಇದೆ, ಸೂಪರ್ ಆಗಿದೆ. ನೋಡಿದ್ವಿ, ಸಕ್ಕತ್ತಾಗಿದೆ ಸಿನಿಮಾ ಮಾತ್ರ. ಹೇಳಲೇಬೇಡಿ, ಸೂಪರ್ ಆಗತ್ತೆ, ಏನು ಪ್ರಾಬ್ಲಮ್ ಇಲ್ಲ. ರಕ್ಷಿತಾ ರಾಮ್ದು ಆಕ್ಟಿಂಗು, ಲಾಸ್ಟ್ನಲ್ಲಿ ಕ್ಲೈಮ್ಯಾಕ್ಸು, ಆ ಕಣ್ಣ ನೀರು ಆಗ್ಬಿಡ್ತದೆ. ಲವ್ ಮಾಡಿಬಿಟ್ಟು ಆ ಹುಡುಗಿ ಅವನಿಗೆ ಮೋಸ ಮಾಡ್ತಾಳಂತ, ಆ ಹುಡುಗಿ ತಿರ್ಗಾ ತಪ್ಕೊಂಡ್ಬಿಡ್ತಾರಂತ ನಾವು ಆಸೆ ಬಿಟ್ಟಿದ್ದು. ಆ ಹುಡುಗಿ ಬಿಟ್ಬಿಟ್ಟು ರಕ್ಷಿತಾ ನಮಗೆ ಅವನು ಮದುವೆ ಮಾಡ್ಕೊತಾನಲ್ಲ, ಸೂಪರ್ ಆಗತ್ತೆ. ಬೊಂಬಾಡಾಗಿದೆ ಪಿಕ್ಚರ್. ಫೈಟು ಗೀಟು ಎಲ್ಲ ಫುಲ್ ಆಕ್ಷನ್ ಪಿಕ್ಚರ್, ಸಕ್ಕತ್ತಾಗಿದೆ. ಲವ್ ಸ್ಟೋರಿ ಸಕ್ಕತ್ತಾಗಿದೆ. ಇಮೋಷನ್ ಆಗಲಿ, ಪಿಕ್ಚರು ರಿಮ್ಯಾಂಟಿಕ್ ಸಸ್ಪೆನ್ಸ್ ಥರ ಆಯ್ತು, ಚೆನ್ನಾಗಿದೆ ಪಿಕ್ಚರ್. ಇವ್ರದ್ದು ಆ್ಯಕ್ಷನ್ ಆಗಲಿ, ಇಮೋಷನ್ ಆಗಲಿ ಸಕ್ಕತ್ತಾಗಿದೆ. ಬಟ್ಟು ನಾವು ಅನ್ಕೊಂಡಿಲ್ಲ ಇವ್ರು ಮತ್ತೆ ವಾಪಸ್ ಬರ್ತಾಳೆ ಅಂತ. ಮತ್ತೆ ಬಂದ್ರೂ ಇವರು ಒಪ್ಕೊಳ್ಳಲ್ಲ, ಇವಳನ್ನ ಮದುವೆ ಆಗ್ತಾರೆ. ಆದರೆ ನಾನು ಹೇಳೋದೇನೆಂದರೆ, ಈ ಒಬ್ಳು ಹೋದ್ರೆ ಇನ್ನೊಬ್ಳು ಸಿಗ್ತಾಳೆ ಅಂತ ಅಂಡ್ ಮೈಂಡಲ್ಲಿ ಇಟ್ಕೊಂಡಿರ್ಬೇಕು. ಕುಡ್ಕೊಂಡು ಈ ಥರ ಹಾಳಾಗಬಾರ್ದು ಅಂತ ಒಂದು ಚೆನ್ನಾಗತ್ತೆ. ಅದು ಬೇರೆ ಏನಂದ್ರೆ ಅವ್ರು ಮಾಡಿದಿರೋದು ಆಕ್ಟಿಂಗು. ಯಾವಾಗ ಅನ್ನೋದು ದುಡ್ಡಿಂದ ಹೋಗಿದ್ರೆ ನೋಡಿ ರೋಡ್ಗೆ ಇದೆ ಬರೋದು. ಯಾವಾಗ ದುಡ್ಡಿಂದ ಹೋಗ್ಬಾರ್ದು. ಒಂದ್ಸತಿ ಮನ್ಸು ಕೊಟ್ಬಿಟ್ರೆ, ಪ್ರೀತಿ ಮಾಡಿಬಿಟ್ರೆ ಅದೇ ಲೈಫ್ ಲಾಂಗ್ ಇರಬೇಕು. ಇವ್ನು ದುಡ್ಡು ನೋಡ್ಕೊಂಡ್ಬಿಟ್ಟು ಇವ್ರಿಗೆ ಸೈಡ್ಗೆ ತಳ್ಳಿಬಿಡ್ತಾಳೆ. ಲಾಸ್ಟ್ನಲ್ಲಿ ಇವ್ನಿಗೆ ತಳ್ಳಿಬಿಟ್ಟು ರಕ್ಷಿತಾ ನಮಗೆ ಮದುವೆ ಮಾಡ್ತಾನೆ. ಸೂಪರ್ ಆಯ್ತು ಬಿಡಿ. ಜೈದ್ ಖಾನ್ ಅವ್ರದ್ದು ಆ್ಯಕ್ಟಿಂಗು, ಆ್ಯಕ್ಷನ್ ಆಗಲಿ, ಇಮೋಷನಲ್ ಆಗಲಿ ಸಕ್ಕದಾಗಿ ಔಟ್ಸ್ಟ್ಯಾಂಡಿಂಗ್ ಸಕ್ಕದಾಗಿ ಮಾಡವ್ರೆ. ಚೆನ್ನಾಗಿ ಅವ್ರದ್ದು ಲುಕ್ಕು, ಫೈಟು, ಆ್ಯಕ್ಷನ್ ಎಲ್ಲ ಖರಾಬ್ ಆಗಿದೆ. ಸೂಪರ್ ಆಗಿ, ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟ ಆಯ್ತು. ನೋಡಿ. ಥ್ಯಾಂಕ್ ಯು ಸರ್.